ಆತ್ಮೀಯ ಸ್ನೇಹಿತರೆ ತಮಗೆಲ್ಲ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಯಾರಾದರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬಿಡಿ ಸ್ನೇಹಿತರೆ. ಸೊ ಈ ದಿನ ಒಂದು ನಾನ್ ಎಚ್ ಕೆ ಭಾಗಕ್ಕೆ ಸಂಬಂಧಪಟ್ಟಂತಹ ಎಫ್ ಡಿ ಎ ಪರೀಕ್ಷೆಯ ಒಂದು ಕಮ್ಯುನಿಕೇಷನ್ ಪೇಪರಲ್ಲಿ ಬರ್ತಕ್ಕಂಥ ಕನ್ನಡ ಪ್ರಶ್ನೆಗಳ ಒಂದು ಕೀ ಉತ್ತರಗಳನ್ನ ನಾವಿಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗೋಣ ಸ್ನೇಹಿತರೆ. ಆಲ್ಮೋಸ್ಟ್ 21ರಿಂದ ಇದು C1 ಸೀರೀಸ್ ಆಗಿರ್ತದೆ. ಸ್ವಲ್ಪ ಅಬ್ಸರ್ವ್ ಮಾಡಿಕೊಡ್ರಿ. 21ರಿಂದ ನಾವಿಲ್ಲಿ ಗಮನಿಸ್ತಾ ಹೋಗೋಣ. ಸೊ ಈ ಕೆಳಗಿನವುಗಳಲ್ಲಿ ಲಿಂಗ ಮತ್ತು ಪ್ರತ್ಯಯಗಳಿಗೆ ಅನುಗುಣವಾಗಿ ಹೊಂದಾಣಿಕೆ ಆಗದಿರುವುದನ್ನು ಗುರುತಿಸಿ ಅಂತೇಳಿ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಯಾವುದು ಅಂತಂದರೆ, ಸೊ ಸಂಖ್ಯಾವಾಚಕ ಒಂದು, ಓರ್ವನ್, ಓರ್ವಳ್ ಅಂತಕ್ಕಂಥದ್ದು ಇದೆಯಲ್ಲ, ಸೊ ಹೊಂದಾಣಿಕೆ ಆಗದಿರುವುದು ಅಂತೇಳಿ ಕೇಳಿದ್ದಾರೆ. ಸೊ ಹಾಗಾಗಿ ಆಯ್ಕೆ 3 ಇಲ್ಲಿ ಆಗಿರ್ತದೆ ನೋಡ್ರಿ. ನೆಕ್ಸ್ಟು, ಕನ್ನಡದಲ್ಲಿ ಲಿಂಗವು ಅರ್ಥವನ್ನು ಅನುಸರಿಸುವುದರಿಂದ ಮೂಲದಲ್ಲಿ ಅದು ಈ ಕೆಳಗಿನದರಿಂದ ಸೂಚಿತವಾಗಿರುವುದು ಅಂತೇಳಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ಪ್ರತ್ಯಯ ಅಂತಕ್ಕಂಥದ್ದು ಸರಿ ಉತ್ತರ ಆಗಿರ್ತದೆ, ಪ್ರತ್ಯಯ ಅಂತಕ್ಕಂಥದ್ದು. ನೆಕ್ಸ್ಟು, ಈ ಕೆಳಗಿನ ಪದಗಳಲ್ಲಿ ಶುದ್ಧ ರೂಪ ಪದವನ್ನು ಗುರುತಿಸಿ ಅಂತೇಳಿ ಕೇಳ್ತಾ ಇದ್ದಾರೆ. ಸೊ ಭಿನ್ನ ಭೇದ ಅಂತಕ್ಕಂಥದ್ದು ಇಲ್ಲಿ ಶುದ್ಧವಾಗಿರ್ತಕ್ಕಂತಹ ಒಂದು ರೂಪ ಆಗಿರ್ತದೆ ಸ್ನೇಹಿತರೆ. ನೆಕ್ಸ್ಟು, ಏರುಪೇರಾದ ಗಾದೆಯನ್ನು ಸಂಕೇತಗಳಿಂದ ಸರಿ ಮಾಡಿ ಗುರುತಿಸಿ ಅಂತೇಳಿ ಕೇಳಿದ್ದಾರೆ. ಸೊ ಸರಿಯಾದಂತಹ ಉತ್ತರ ಆಯ್ಕೆ 3 ಅಂದರೆ ದಂತ ಅಂತಕ್ಕಂಥದ್ದು ದಂತ ಹೋದರೂ ಪಂಥ ಬಿಡೆನು ಅಂತಕ್ಕಂಥದ್ದು ಏನಿದೆಯಲ್ಲ, ಸೊ ಇಲ್ಲಿ ಸರಿಯಾದಂತಹ ಉತ್ತರ ಆಗಿರ್ತದೆ. ನೆಕ್ಸ್ಟು 25ನೇ ಪ್ರಶ್ನೆ, ಈ ಕೆಳಗೆ ಕೊಟ್ಟಿರುವ ವಾಕ್ಯ ಏರುಪೇರಾಗಿದೆ, ಸರಿಯಾದ ಕ್ರಮದಲ್ಲಿರುವ ಆಯ್ಕೆಯನ್ನು ಗುರುತಿಸಿ ಅಂತೇಳಿ ಕೇಳಿದ್ದಾರೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಆಯ್ಕೆ 1 ಆಗಿರ್ತದೆ. ಸೊ ಕನ್ನಡ ನಾಡಿನಲ್ಲಿ ಕನ್ನಡವೇ ರಾಜ ರಾಣಿ ಎಲ್ಲವೂ ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂತಹ ಉತ್ತರ ಸ್ನೇಹಿತರೆ. ನೆಕ್ಸ್ಟ್ ಅದೇ ರೀತಿಯಾಗಿ ಗಮನಿಸ್ತಾ ಬನ್ನಿ. 26ನೇ ಪ್ರಶ್ನೆ, ಸೊ ಇಂಗ್ಲೀಷ್ ಅಂಕೆಯಾದಂತಹ 1969 ಮತ್ತು 1696 ಕನ್ನಡದ ಅಂಕಿಗಳಲ್ಲಿ ಬರೆಯಿರಿ ಅಂತ ಹೇಳಿ ಕೇಳಿದ್ರು. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದಾಗ ಸ್ನೇಹಿತರೆ ಆಯ್ಕೆ 2 ಆಗಿರ್ತದೆ. ಓಕೆನಾ. ಸೊ ಆಯ್ಕೆ 2 ಸರಿ ಉತ್ತರ ಆಗ್ತದೆ ರೀ. ನೆಕ್ಸ್ಟು, ಯೋಗವಾಹಕಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತೇಳಿ ಕೇಳಿದಾರೆ. ಸೊ ಯೋಗವಾಹಕಕ್ಕೆ ಸಂಬಂಧಪಟ್ಟಂತೆ ಸೊ ಸರಿ ಉತ್ತರ ಬಂದಾಗ ಆಯ್ಕೆ 4 ಆಗಿರ್ತದೆ. ಸೊ ಯೋಗವಾಹಕಗಳು ಸ್ವತಂತ್ರವಾಗಿ ಉಚ್ಚಾರ ಮಾಡಲು ಬರುವುದಿಲ್ಲ ಅಂತಕ್ಕಂಥದ್ದು, ಜೊತೆಗೆ ಯೋಗವಾಹಕಗಳನ್ನು ಸ್ವರಾಕ್ಷರಗಳೊಂದಿಗೆ ಮಾತ್ರ ಉಚ್ಚಾರ ಮಾಡಬಹುದು ಅಂತಕ್ಕಂಥದ್ದು ಇಲ್ಲಿ ಸರಿ ಉತ್ತರ ಆಗ್ತದೆ, ಬಿ ಮತ್ತು ಸಿ. ನೆಕ್ಸ್ಟು 28ನೇ ಪ್ರಶ್ನೆ, ಹೇಳಿಕೆ 1 ಹೇಳಿಕೆ 2 ಕೊಟ್ಟಿದ್ರು. ಸೊ ಕನ್ನಡವು ಸೇರಿದಂತೆ ದ್ರಾವಿಡ ಭಾಷೆಗಳಲ್ಲಿ ಮಹಾಪ್ರಾಣ ವರ್ಣಗಳು ಸ್ವಾಭಾವಿಕವಾಗಿ ಕಂಡು ಬರುತ್ತವೆ ಅಂತಕ್ಕಂಥದ್ದು ಕೊಟ್ಟಿದ್ರು. ಜೊತೆಗೆ ಆದರೆ ಸಂಸ್ಕೃತ ಪ್ರಾಕೃತ ಶಬ್ದಗಳನ್ನು ಸ್ವೀಕರಿಸುವಾಗಲೂ ಅನುಕರಣೀಯ ಶಬ್ದಗಳಲ್ಲಿ ಭಾವ ತೀವ್ರತೆಯ ಕಾರಣದಿಂದಲೂ ಅವನ್ನು ಬಳಸುವುದು ರೂಢಿಯಲ್ಲಿದೆ ಅಂತಕ್ಕಂಥದ್ದು ಇಲ್ಲಿ ಇತ್ತು. ಸೊ ಇವೆರಡೂ ಕೂಡ ಏನಾಗಿರ್ತಾವೆ ಅಂದ್ರೆ ಇಲ್ಲಿ ಸರಿಯಾದಂತಹ ಆಯ್ಕೆಗಳು ಆಗಿರ್ತಾವೆ ಸ್ನೇಹಿತರೆ. ನೆಕ್ಸ್ಟ್ ಅದೇ ರೀತಿಯಾಗಿ ಔಪಚಾರಿಕ ಮತ್ತು ಅನೌಪಚಾರಿಕ ಪತ್ರಗಳಲ್ಲಿ ಪತ್ರಗಳಿಗೆ ಸಂಬಂಧಿಸಿದಂತೆ ಈ ಕೆಳಗಿನ ಹೇಳಿಕೆಗಳನ್ನು ಗಮನಿಸಿ ಸರಿಯಾದ ಆಯ್ಕೆಯನ್ನು ಗುರುತಿಸಿ ಅಂತೇಳಿ ಕೇಳಿದ್ದಾರೆ. ಸೊ ಇಲ್ಲಿ 2 ಹೇಳಿಕೆಗಳೇನಪ್ಪ ಅಂದರೆ ಸರಿ ಆಗ್ತವೆ. ಸೊ ಔಪಚಾರಿಕ ಪತ್ರಗಳಲ್ಲಿ ಪತ್ರದ ವಿಷಯ ಬರೆಯಬೇಕು ಅಂತಕ್ಕಂಥದ್ದಿದೆ. ನೆಕ್ಸ್ಟು ಅನೌಪಚಾರಿಕ ಪತ್ರಗಳಲ್ಲಿ ಸೊ ಪತ್ರದ ವಿಷಯ ಅಂತಕ್ಕಂಥದ್ದು ಏನು ಬರಿತೀವಲ್ಲ, ಸೊ ಆ ವಿಷಯವನ್ನು ಇಲ್ಲಿ ಬರೀತಕ್ಕದ್ದು ಅಲ್ಲ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಸೊ ಹಾಗಾಗಿ 2 ಆಯ್ಕೆಗಳಲ್ಲಿ ಸರಿ ಉತ್ತರ ಸ್ನೇಹಿತರೆ. ನೆಕ್ಸ್ಟು, ಶಾಲೆಯಲ್ಲ ಇದು ವಿದ್ಯಾದೇಗುಲ, ಇಲ್ಲಿರುವಂತಹ ಅಲಂಕಾರ ಯಾವುದು ಗುರುತಿಸ್ರಿ ಅಂತೇಳಿ ಕೇಳಿದ್ದಾರೆ. ಸೊ ಇದು ರೂಪಕ ಅಲಂಕಾರಕ್ಕೆ ಉದಾಹರಣೆ ಆಗಿರ್ತದೆ. ಸೊ ನೆಕ್ಸ್ಟ್ 31ನೇ ಪ್ರಶ್ನೆಯನ್ನು ನೋಡ್ರಿ. ಈ ಕೆಳಗಿನ ವಾಕ್ಯದಲ್ಲಿ ಅಡ್ಡಗೆರೆ ಎಳೆದ ಪದದ ಸರಿಯಾದ ಶಬ್ದ ರೂಪವನ್ನು ಗುರುತಿಸಿ ಅಂತೇಳಿ ಕೇಳಿದ್ದಾರೆ. ಸೊ ವ್ಯುತ್ಪತ್ತಿ ಅಂತ ಕೊಟ್ಟಿದ್ದಾರೆ. ಸೊ ಅದಕ್ಕೆ ಸರಿಯಾದಂತಹ ಉತ್ತರ ಯಾವುದಾಗಬೇಕಾಗಿತ್ತು ಅಂದರೆ ವ್ಯುತ್ಪತ್ತಿ ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂತಹ ಉತ್ತರ ಸ್ನೇಹಿತರೆ. ತಡಸಲು ಪದದ ಅರ್ಥವನ್ನು ಗುರುತಿಸಿ ಅಂತೇಳಿ ಕೇಳ್ತಾ ಇದ್ದಾರೆ. ಸೊ ತಡಸಲು ಅಂತಂದಾಗ ಸ್ನೇಹಿತರೆ ಗೊತ್ತಿರಬೇಕು ಜಲಪಾತ ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂತಹ ಉತ್ತರ ಆಗಿರ್ತದೆ ನೋಡ್ರಿ, ಜಲಪಾತ. ನೆಕ್ಸ್ಟು, ಕೆಳಗಿನ ಯಾವುದು ಕನ್ನಡ ವ್ಯಂಜನ ಸಂಧಿಗೆ ಉದಾಹರಣೆ ಅಲ್ಲ ಅಂತಕ್ಕಂಥದ್ದು ಇಲ್ಲಿ ಕೇಳ್ತಾ ಇದ್ದಾರೆ. ಸೊ 33ನೇ ಪ್ರಶ್ನೆ, ಕಣ್ಬೆಟ್ಟ ಅಂತಕ್ಕಂಥದ್ದು ಇಲ್ಲಿ ಇದೆಯಲ್ಲ, ಸೊ ಇದು ವ್ಯಂಜನ ಸಂಧಿಗೆ ಉದಾಹರಣೆ ಆಗಿರೋದಿಲ್ಲ. ಈ ಕೆಳಗಿನ ಯಾವ ಪದಗಳಲ್ಲಿ ಸಂಧಿ ಕಾರ್ಯ ಸಾಧ್ಯವಾಗಿಲ್ಲ ಗುರುತಿಸಿ ಅಂತೇಳಿ ಕೇಳಿದ್ದಾರೆ. ಸೊ ಇಲ್ಲಿ ಸಂಧಿ ಕಾರ್ಯ ಆಗದೇ ಇರತಕ್ಕಂತಹ ಪದ ಬಂದಾಗ ಸೊ ಬಾಯ್ಸವಿ ಅಂತಕ್ಕಂಥದ್ದಾಗಿರ್ಬೋದು, ಅದೇ ರೀತಿ ಬೆಳ್ಸಿರಿ ಅಂತಕ್ಕಂಥದ್ದು ಏನಿದೆಯಲ್ಲ, ಸೊ ಬಿ ಮತ್ತು ಸಿ ಇಲ್ಲಿ ಸರಿಯಾದಂತಹ ಉತ್ತರ ಆಗಿರ್ತದೆ. ನೆಕ್ಸ್ಟು, ಈ ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ ಅಂತೇಳಿ ಕೇಳಿದ್ದಾರೆ. ಸೊ ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಬಂದ್ಬಿಟ್ಟು ಸೊ ಆಯ್ಕೆ 1 ಸರಿ ಆಗ್ತದೆ ರೀ. ಸೊ ಜಸ್ವ ಸಂಧಿ ಬಂದಾಗ ಸ್ನೇಹಿತರೆ ಸೊ ಅಜಾದಿ ಅಂತಕ್ಕಂಥದ್ದಾಗಿರ್ಬೋದು, ಚುಸ್ವ ಸಂಧಿ ಬಂದಾಗ ಮನಶ್ಚಪಲ ಅಂತಕ್ಕಂಥದ್ದು,
ಸೊ ಅನುನಾಸಿಕ ಬಂದಾಗ ಸ್ನೇಹಿತರೆ ನಿಮ್ಗೆ ಗೊತ್ತಿರಲಿ ಆಯ್ಕೆ 1. ಸೊ ಕಮ್ಮಣಿ ಅಂತಕ್ಕಂಥದ್ದು. ಪ್ರಕೃತಿ ಭಾವ ಬಂದಾಗ ಸತ್ಸಂಗ ಅಂತಕ್ಕಂಥದ್ದು ಇಲ್ಲಿ ಆಗಿರ್ತದೆ. ಸೊ ಆಯ್ಕೆ 1 ಸರಿ ಉತ್ತರ ರೀ. ಸೊ ನೆಕ್ಸ್ಟ್ ಬಂದಾಗ ನದಿಯುದಕ ಸಂಧಿ ಪದವನ್ನು ಬಿಡಿಸುವ ಸರಿಯಾದ ಕ್ರಮ ಯಾವುದು ಅಂತೇಳಿ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ನತ್ ಅದಿ ಕುದಕ ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂತಹ ಒಂದು ಪದ ಆಗಿರ್ತದೆ. ಸೊ ನೆಕ್ಸ್ಟ್ 37ನೇ ಪ್ರಶ್ನೆ, ಕೆಳಗೆ ನೀಡಿರುವ ಸಂಧಿ ಪದಗಳಲ್ಲಿ ಸಂಸ್ಕೃತ ಸ್ವರ ಸಂಧಿಗಳ ಅಲ್ಲದವುಗಳನ್ನ ಗುರುತಿಸ್ರಿ ಅಂತೇಳಿ ಕೇಳಿದ್ದಾರೆ. ಸೊ ಇಲ್ಲಿ ಸರಿ ಉತ್ತರ ಬಂದಾಗ ಆಯ್ಕೆ 3 ಆಗಿರ್ತದೆ ನೋಡ್ರಿ, ಹೌದಾ. ಸೊ ಪ್ರಾಗ್ ಇತಿಹಾಸ, ಅದೇ ರೀತಿಯಾಗಿ ಋನ್ ಮಂದಿರ ಅಂತಕ್ಕಂಥದ್ದು ಏನಿದಾವಲ್ಲ, ಸೊ ಈ ಪದಗಳು ಆಗಿರೋದಿಲ್ಲ. ನೆಕ್ಸ್ಟ್ ಅದೇ ರೀತಿಯಾಗಿ ಹೊಂದಿಸಿ ಬರೀರಿ ಅಂತೇಳಿ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಸರಿಯಾದಂತಹ ಉತ್ತರ ಬಂದಾಗ ಆಯ್ಕೆ 4 ಆಗ್ತದೆ. ಸೊ ಎ ಬಂದ್ಬಿಟ್ಟು ನೋಡ್ರಿ, ಅವನು ಅಂತಕ್ಕಂಥದ್ದು ಏನಿದೆಯಲ್ಲ, ಸೊ ಇದು ಪ್ರಥಮ ಪುರುಷ ಏಕವಚನ ಆಗಿರ್ತದೆ. ಅವನು ಅಂತಕ್ಕಂಥದ್ದು, ಅವು ಅಂತಕ್ಕಂಥದ್ದು ಏನಿದೆಯಲ್ಲ, ಸೊ ಪ್ರಥಮ ಪುರುಷ ಬಹುವಚನ ಆಗಿರ್ತದೆ. ನೆಕ್ಸ್ಟ್ ಅದೇ ರೀತಿಯಾಗಿ ನಾನು ಅಂತಕ್ಕಂಥದ್ದು ಬಂದ್ಬಿಟ್ಟು ಉತ್ತಮ ಪುರುಷ ಏಕವಚನ. ಸೊ ನೀವು ಅಂತಕ್ಕಂಥದ್ದು ಮಧ್ಯಮ ಪುರುಷ ಸೊ ಬಹುವಚನ ಆಗಿರ್ತದೆ ಸ್ನೇಹಿತರೆ, ಆಯ್ಕೆ 4. ಸೊ ನೆಕ್ಸ್ಟ್ ಈ ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ ಅಂತೇಳಿ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರವನ್ನು ನೋಡ್ತಾ ಬಂದಾಗ ಆಯ್ಕೆ 1 ಆಗಿರ್ತದೆ. ಸೊ ಪರಿಮಾಣ ವಾಚಕ ಅಂತಂದಾಗ ಕೆಲವು ಅಂತಕ್ಕಂಥದ್ದು, ಪ್ರಕಾರ ವಾಚಕ ಅಂತಂದಾಗ ಎಂತ ಅಂತಕ್ಕಂಥದ್ದು, ದಿಗ್ವಾಚಕ ಅಂದಾಗ ಎಡ ಅಂತಕ್ಕಂಥದ್ದು, ಸೊ ವಸ್ತುವಾಚಕ ಬಂದ್ಬಿಟ್ಟು ಸೊ ಮರ ಅಂತಕ್ಕಂಥದ್ದು ವಸ್ತುವಾಚಕ ಆಗಿರ್ತದೆ. ನೆಕ್ಸ್ಟ್ ಅದೇ ರೀತಿಯಾಗಿ ಈ ಕೆಳಗಿನ ಯಾವ ಜೋಡಿಗಳು ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ ಅಂತೇಳಿ ಕೇಳ್ತಾ ಇದ್ದಾರೆ. ಸೊ ಯಾವ ಜೋಡಿ ಸರಿಯಾಗಿ ಹೊಂದಾಣಿಕೆ ಆಗಿಲ್ಲ ಅಂತೇಳಿ, ಸೊ ಡಿ ಮಾತ್ರ ಇಲ್ಲಿ ಹೊಂದಾಣಿಕೆ ಆಗದೆ ಇರ್ತಕ್ಕಂಥದ್ದು. ವಿದ್ಯಾರ್ಥ ಅಂತ ಕೊಟ್ಬಿಟ್ಟು ಸೊ ಪೋಗಿಮ್ ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಸೊ ಹಾಗಾಗಿ ಇದು ತಪ್ಪಾಗಿರ್ತದೆ, ಅಂದರೆ ಹೊಂದಾಣಿಕೆ ಆಗದೆ ಇರತಕ್ಕಂಥದ್ದು. ಸೊ ನೆಕ್ಸ್ಟ್ 41ನೇ ಪ್ರಶ್ನೆ, ನಾಮಪದವಾಗಿಯೂ ಕ್ರಿಯಾಪದವಾಗಿಯೂ ಬಳಕೆಯಾಗುವ ಧಾತುಗಳನ್ನು ಗುರುತಿಸಿ ಅಂತೇಳಿ ಕೇಳ್ತಾ ಇದ್ದಾರೆ. ಸೊ ಇಲ್ಲಿ ಸರಿಯಾದಂತಹ ಉತ್ತರ ಬಂದಾಗ ಆಡು ಮತ್ತು ಕಾಡು ಅಂತಕ್ಕಂಥದ್ದು ಇಲ್ಲಿ ಸರಿ ಆಗ್ತದೆ. ಸೊ ನೆಕ್ಸ್ಟು 42ನೇ ಪ್ರಶ್ನೆ, ಒಂದ್ಸಲ ಒಂದು ಗ್ರಾಮದ ಜನರೆಲ್ಲ ಸೇರಿ ತಮ್ಮ ದೇವತೆಗೆ ಗುಡಿ ಕಟ್ತಾ ಇದ್ರು ಅಂತಕ್ಕಂಥದ್ದು ಕೊಟ್ಟಿದ್ದಾರೆ. ಸೊ ಇದರಲ್ಲಿ ಬಳಕೆಯಾಗಿರ್ತಕ್ಕಂತಹ ಗ್ರಾಮ್ಯ ರೂಪಗಳು ಎಷ್ಟು ಅಂತೇಳಿ ಕೇಳಿದ್ದಾರೆ. ಸೊ 4 ಗ್ರಾಮ್ಯ ರೂಪಗಳು ಇದರಲ್ಲಿ ಬಳಕೆಯಾಗಿರ್ತವೆ. ನೆಕ್ಸ್ಟು ಕೆಳಗೆ ನೀಡಿರುವ ವಾಕ್ಯಕ್ಕೆ ಸರಿಯಾದ ಲೇಖನ ಚಿಹ್ನೆಗಳನ್ನು ಕೇಳಿದ್ದಾರೆ. ಸೊ ಇಲ್ಲಿ ಸರಿ ಉತ್ತರ ಬಂದಾಗ ಆಯ್ಕೆ 1 ಆಗಿರ್ತದೆ. ಅಯ್ಯೋ ನನಗೆ ತಾಳಲಾರದ ಹಸಿವು, ಇಲ್ಲಿ ನನ್ನ ಹಸಿವನ್ನು ಹಿಂಗಿಸುವವರು ಯಾರೂ ಇಲ್ಲವೇ ಎಂದು ಕೂಗಿದನು ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂತಹ ಉತ್ತರ ಆಗಿರ್ತದೆ. ನೆಕ್ಸ್ಟು ಈ ಕೆಳಗಿನವುಗಳಲ್ಲಿ ಬಸವಣ್ಣನವರಿಂದ ರಚಿತವಾಗಿರದ ವಚನದ ಸಾಲು ಅಂತೇಳಿ ಕೇಳಿದ್ದಾರೆ. ಸೊ ಇಳೆ ನಿಮ್ಮದಾನ ಬೆಳೆ ನಿಮ್ಮದಾನ ಅಂತಕ್ಕಂಥದ್ದು ಸೊ ರಾಮನಾಥನಿಗೆ ಸಂಬಂಧಪಡ್ತದ. ಓಕೆನಾ. ಸೊ ರಾಮನಾಥ, ಓಕೆನಾ. ಯಾರು ನೋಡ್ರಿ ರಾಮನಾಥ ಅಂತಕ್ಕಂಥ ಒಂದು ಅಂಕಿತ ನಾಮವನ್ನು ಇಟ್ಕೊಂಡಿರ್ತಕ್ಕಂಥವ್ರು, ಓಕೆನಾ. ಸೊ ಕಮೆಂಟ್ ತಿಳಿಸ್ರಿ. ಸೊ ಇಲ್ಲಿ ಸರಿಯಾದಂತಹ ಉತ್ತರ ಇದಾಗಿರ್ತದೆ. ಉಳಿದವೆಲ್ಲವೂ ಕೂಡ 3 ವಚನಗಳು ಸೊ ಬಸವಣ್ಣನವರಿಗೆ ಸಂಬಂಧಪಟ್ಟಂಥವಾಗಿದ್ದಾವೆ ಸ್ನೇಹಿತರೆ. ನೆಕ್ಸ್ಟು 45ನೇ ಪ್ರಶ್ನೆಯನ್ನು ಅಬ್ಸರ್ವ್ ಮಾಡಿರಿ. ಸೊ ಭಾಮಿನಿ ಷಟ್ಪದಿ, ವಾರ್ಧಕ ಷಟ್ಪದಿ, ಅದೇ ರೀತಿಯಾಗಿ ಕುಸುಮ, ನೆಕ್ಸ್ಟು ಭೋಗ ಅಂತೇಳಿ ಕೊಟ್ಟಿದ್ದಾರೆ. ಸೊ ಸರಿಯಾದಂತಹ ಉತ್ತರ ಬಂದಾಗ 45, ಸೊ ಆಯ್ಕೆ 3 ಆಗಿರ್ತದೆ ನೋಡ್ರಿ, ಓಕೆನಾ. ನೆಕ್ಸ್ಟು ಪೂರ್ಣ ವರ್ತಮಾನವನ್ನು ಸೂಚಿಸುವ ಕ್ರಿಯಾಪದವನ್ನು ಗುರುತಿಸ್ರಿ ಅಂತೇಳಿ ಕೇಳಿದ್ದಾರೆ. ಸೊ ತಿನ್ನುತ್ತಿರಬಹುದು ಅಂತಕ್ಕಂಥದ್ದು ಇಲ್ಲಿ ಸರಿಯಾದಂತಹ ಉತ್ತರ ಆಗಿರ್ತದೆ. ನೆಕ್ಸ್ಟು ಮುಂದಿನ ಒಂದು ಪ್ರಶ್ನೆ, ಕ್ರಿಯೆಗೆ ಸಂಬಂಧಿಸಿದ ಕಾರಕಾರ್ಥಕವನ್ನು ಹೊಂದಿಲ್ಲದ ವಿಭಕ್ತಿಗಳು ಯಾವುವು ಅಂತೇಳಿ ಕೇಳಿದರೆ. ಸೊ ಐ ಥಿಂಕ್ ಆಯ್ಕೆ 4 ಅಥವಾ ಆಯ್ಕೆ 1 ಇಲ್ಲಿ ಸರಿ ಉತ್ತರ ಆಗ್ಬೋದು. ಸ್ವಲ್ಪ ಇದನ್ನು ಗಮನಿಸ್ಕೊಳ್ರಿ, ಓಕೆನಾ. ನೆಕ್ಸ್ಟ್ ಅದೇ ರೀತಿಯಾಗಿ ಈ ಕೆಳಗಿನವುಗಳನ್ನು ಹೊಂದಿಸಿ ಬರೆಯಿರಿ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಒಂದನ್ನು ಹೊಂದಿಸಿದ್ರಿ ಅಂತಂದ್ರೆ ನಿಮ್ಗೆ ಆಲ್ಮೋಸ್ಟ್ ಗೊತ್ತಾಗ್ತದೆ. ಡಿ ಬಂದ್ಬಿಟ್ಟು 2 ಆಗ್ತದೆ. ಸೊ ಆಯ್ಕೆ ಇಲ್ಲಿ ನಾವು ಸರಿಯಾದ ಉತ್ತರ ನೋಡ್ತಾ ಬಂದಾಗ ಆಯ್ಕೆ 3 ಸರಿ ಆಗ್ತದೆ, ಓಕೆನಾ. ನೆಕ್ಸ್ಟ್ ಅದೇ ರೀತಿಯಾಗಿ ಕೆಳಗಿನ ವಿರುದ್ಧ ಪದಗಳಲ್ಲಿ ಸರಿಯಾದ ಜೋಡಿ ಅಥವಾ ಜೋಡಿಗಳನ್ನು ಗುರುತಿಸಿ ಅಂತೇಳಿ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದಂತಹ ಉತ್ತರ ಬಂದಾಗ ಸ್ನೇಹಿತರೆ ಆಯ್ಕೆ 2, ಓಕೆನಾ. ಸೊ ಎ ಬಂದ್ಬಿಟ್ಟು ಪಾವನ ಪಾತಕ ಅಂತೇಳಿ ಕೊಟ್ಟಿದ್ದಾರೆ. ಅದೇ ರೀತಿ ಆವರ್ತ ನಿರವರ್ತ ಅಂತಕ್ಕಂಥದ್ದಿದೆ. ಸೊ ಹಾಗಾಗಿ ಆಯ್ಕೆ 2 ಇಲ್ಲಿ ಸರಿ ಉತ್ತರ ಆಗಿರ್ತದೆ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 50 ಗಮನಿಸ್ರಿ. ಸೊ ತಸ್ತಮ ತದ್ಭವಗಳನ್ನ ಸರಿಯಾಗಿ ಹೊಂದಿಸ್ರಿ ಅಂತೇಳಿ ಕೇಳಿದ್ದಾರೆ. ಸೊ ಆಯ್ಕೆ 3 ಇಲ್ಲಿ ಸೊ ಸರಿ ಆಗ್ತದೆ. ಅಂಗಾರ ಅಂತಕ್ಕಂಥದ್ದು ಬಂದ್ಬಿಟ್ಟು ಇಂಗಳ ಅಂತಕ್ಕಂಥದ್ದು. ನೆಕ್ಸ್ಟ್ ಕುಡ್ಯ ಅಂತಕ್ಕಂಥದ್ದು ಇದೆಯಲ್ಲ, ಸೊ ಅದು ಬಂದ್ಬಿಟ್ಟು ಗೋಡೆ ಅಂತಕ್ಕಂಥದ್ದು. ನೆಕ್ಸ್ಟು ವಲ್ಲಿ ಅಂತಕ್ಕಂಥದ್ದು ಏನಿದೆಯಲ್ಲ, ಸೊ ಅದು ಬಳ್ಳಿ ಅಂತಕ್ಕಂಥದ್ದು ಆಗ್ತದೆ. ವೀಟೆ ಅಂತಕ್ಕಂಥದ್ದು ವಿಳ್ಳೆ ಅಂತಕ್ಕಂಥದ್ದು ಆಗಿರ್ತದೆ. ಸೊ ನೆಕ್ಸ್ಟ್ ಮುಂದಿನ ಪ್ರಶ್ನೆಯನ್ನು ಗಮನಿಸ್ರಿ. ಸೊ ರಾಮನು ಹಣ್ಣನ್ನು ತಿನ್ನುತ್ತಾನೆ, ಈ ವಾಕ್ಯದಲ್ಲಿ ಅಡಿಗೆರೆ ಎಳೆದ ಪದದ ಕ್ರಿಯಾಪದವನ್ನು ಗುರುತಿಸ್ರಿ ಅಂತ ಹೇಳಿ ಕೇಳಿದ್ದಾರೆ. ಸೊ ಇಲ್ಲಿ ಸರಿಯಾದಂತಹ ಉತ್ತರವನ್ನು ನೋಡ್ತಾ ಬಂದಾಗ ಸೊ ಸಕರ್ಮಕ ಕ್ರಿಯಾಪದ ಇದಾಗಿರ್ತದೆ. ಸೊ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆಯನ್ನು ಅಬ್ಸರ್ವ್ ಮಾಡಿರಿ. ಈ ಕೆಳಗಿನ ವಾಕ್ಯದಲ್ಲಿ ಅಡಿಗೆರೆ ಎಳೆದಿರುವ ಪದಗಳಲ್ಲಿ ತಪ್ಪಾಗಿರುವ ಪದಗಳನ್ನು ಗುರುತಿಸ್ರಿ ಅಂತೇಳಿ ಕೇಳ್ತಾ ಇದ್ದಾರೆ.
ಸೊ ಇಲ್ಲಿ ಆಯ್ಕೆ 2 ಸೊ ಸಿ ಮಾತ್ರ. ಆ, ವಿಜ್ಞಾಪನೆ ಅಂತಕ್ಕಂಥದ್ದು ಏನಿದೆಯಲ್ಲ ಸೊ ಇದು ತಪ್ಪಾಗಿರ್ತಕ್ಕಂಥದ್ದು ಸ್ನೇಹಿತರೆ, ಆಯ್ಕೆ 2. ನೆಕ್ಸ್ಟ್ ಅದೇ ರೀತಿಯಾಗಿ ದ್ವಿತ್ವ ಎಂಬುದಕ್ಕೆ ಸರಿಯಾದ ವಿವರಣೆ ಎಂದರೆ ಅಂತ ಹೇಳಿ ಕೇಳಿದ್ದಾರೆ. ಸೊ ಒಂದೇ ಜಾತಿಯ 2 ವ್ಯಂಜನಗಳು ಸೇರುವುದಕ್ಕೆ ದ್ವಿತ್ವ ಅಂಥೇಳಿ ಕರೀತಾರೆ, ಸೊ ಗೊತ್ತಿರಲಿ. ನೆಕ್ಸ್ಟ್ ಅದೇ ರೀತಿ 54ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಸರಿಯಾದ ಹೊಂದಾಣಿಕೆಯಾಗುವ ಗುಂಪನ್ನು ಗುರುತಿಸಿ ಅಂತೇಳಿ ಕೇಳ್ತಾ ಇದ್ದಾರೆ. ಸೊ ಇದಕ್ಕೆ ಸರಿಯಾದಂತಹ ಉತ್ತರ ಬಂದಾಗ ಆಯ್ಕೆ ಎ ಮತ್ತು ಸಿ ಆಗಿರ್ತದೆ. ಕಲ್ಯಾಣ, ಮದುವೆ, ಮಂಗಳ, ಕ್ಷೇಮ, ಅದೇ ರೀತಿಯಾಗಿ ಗತಿ, ಚಲನೆ, ಸ್ಥಿತಿ, ಮೋಕ್ಷ ಅಂತಕ್ಕಂಥದ್ದು ಸೊ ಸರಿಯಾಗಿ ಹೊಂದಾಣಿಕೆಯಾಗುವ ಗುಂಪುಗಳು. ಓಕೆನಾ. ನೆಕ್ಸ್ಟು ಕೊನೆಯ ಪ್ರಶ್ನೆ, ಈ ಕೆಳಗಿನವುಗಳನ್ನ ಹೊಂದಿಸಿ ಬರೆಯಿರಿ ಅಂತ ಹೇಳಿ ಕೇಳಿದ್ದಾರೆ. ಸೊ ಸವರ್ಣ ದೀರ್ಘ ಸಂಧಿಗೆ ಯಾವುದು ಉದಾಹರಣೆ ಆಗ್ತದೆ. ನೆಕ್ಸ್ಟು ಗುಣಸಂಧಿ, ವೃದ್ಧಿ, ಎನ್ ಸಂಧಿ ಅಂತೇಳಿ. ಸೊ ಆಯ್ಕೆ 1 ಇಲ್ಲಿ ಸರಿಯಾದಂತಹ ಉತ್ತರ ಆಗಿರ್ತದೆ ನೋಡ್ರಿ. ಓಕೆನಾ. ಸೊ ಇದಿಷ್ಟು ಏನಪ್ಪ ಅಂದರೆ ಒಂದು ಟೆಂಟೇಟಿವ್ ಆಗಿರ್ತದೆ. ಆಲ್ಮೋಸ್ಟ್ ಇನ್ನೂ ಕೂಡ KE ಒಂದು 2-3 ದಿನಗಳಲ್ಲಿ ಬಿಡುವಂಥ ಸಾಧ್ಯತೆಗಳಿದೆ ಸ್ನೇಹಿತರೆ. ಸೊ ಎಲ್ರಿಗೂ ಕೂಡ ಧನ್ಯವಾದಗಳು.